ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಮಾಸ ಮಾರ್ಚ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮಾರ್ಚ್ 19ನೇ ತಾರೀಕು ಅಮಾವಾಸ್ಯೆ, ಯುಗಾದಿ ಹಬ್ಬ, ಹೊಸ ವರ್ಷ, ಹೊಸ ಸಂವತ್ಸರದ ಪ್ರಾರಂಭ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಕೊಡಲಿ. ಮಾರ್ಚ್ 27ನೇ ತಾರೀಕು ಶ್ರೀರಾಮನವಮಿ, ರಾಮನ ಆರಾಧನೆ ಮಾಡುವಂಥದ್ದು ಬಹಳ ಉತ್ತಮ ಫಲಗಳನ್ನು ಕೊಡುತ್ತೆ. ಸೂರ್ಯವಂಶಸ್ಥನಾದಂತಹ ಶ್ರೀರಾಮಚಂದ್ರ ಮತ್ತು ಶನಿ ದೋಷಗಳಿಗೆ ಆಂಜನೇಯ ಇವರಿಬ್ಬರ ಆರಾಧನೆ ಮಾಡುವಂಥದ್ದು, ನವಗ್ರಹಗಳಲ್ಲಿ ಅತ್ಯಂತ ಶತ್ರುತ್ವ ಇರುವಂತಹ ರವಿ ಮತ್ತು ಶನಿ ಸಂಬಂಧವಾದಂತಹ ದೋಷಗಳ ಪರಿಹಾರಕ್ಕೆ ಬಹಳ ಉತ್ತಮವಾದಂಥದ್ದು. ಇದೇ ರೀತಿಯಲ್ಲಿ ಈ ಮಾರ್ಚ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ನೋಡೋದಾದರೆ, 1ನೇ ತಾರೀಕು ಶುಕ್ರ ತನ್ನ ಉಚ್ಚಕ್ಷೇತ್ರವಾದಂತಹ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 14ನೇ ತಾರೀಕು ಸೂರ್ಯನು ಕೂಡ ಮೀನ ರಾಶಿಯನ್ನು ಪ್ರವೇಶ ಮಾಡಿದರೆ, 25ನೇ ತಾರೀಕು ಶುಕ್ರ ಮತ್ತೊಮ್ಮೆ ಮೀನ ರಾಶಿಯಿಂದ ಮೇಷ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಬದಲಾಗುವಂತಹ ಗ್ರಹಗಳಿಂದ ಮಾರ್ಚ್ ತಿಂಗಳಲ್ಲಿ ಮೀನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮೀನ ರಾಶಿಯವರಿಗೆ ಲಗ್ನ ರಾಶಿಯ ಅಧಿಪತಿಯಾದಂತಹ ಗುರು 4ನೇ ಮನೆ ಸುಖ ಸ್ಥಾನದಲ್ಲಿರ್ತಾನೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ವಿಚಾರಗಳು ನೇರವಾಗಿ ಸಂಬಂಧಪಡುತ್ತೆ ಮೀನ ರಾಶಿಯವರಿಗೆ. ಈಗ 12ನೇ ಮನೆಯಲ್ಲಿ ಕುಜ ಮತ್ತು ರಾಹು ಸೇರೋದರಿಂದ ಬೆನ್ನು ಹುರಿ ಅಥವಾ ಬ್ಯಾಕ್ ಪೇಯ್ನ್ಗಳನ್ನು ಸ್ವಲ್ಪ ಕೊಡ್ತಾನೆ. ಶಾರೀರಿಕವಾಗಿ ಸ್ವಲ್ಪ ಉಷ್ಣ ಪ್ರಕೋಪಗಳು ಜಾಸ್ತಿ ಇರುತ್ತೆ. ಹೆಚ್ಚಿನದಾಗಿ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವ ವಿಚಾರಗಳು ಮೀನ ರಾಶಿಯವರಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತೆ. ಆಂಜನೇಯನ ಆರಾಧನೆ, ಆಂಜನೇಯನ ದರ್ಶನ ಮಾಡುವಂಥದ್ದು, ಹನುಮಾನ್ ಚಾಲೀಸ ಕೇಳುವಂಥದ್ದು, ಇದೆಲ್ಲದೂ ಕೂಡ ಒಂದು ಉತ್ತಮವಾದ ಪರಿಹಾರ. ಶ್ರೀರಾಮನವಮಿಯ ದಿನ ರಾಮನ ದರ್ಶನ ಮಾಡುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ದೇ ಇದ್ದರೆ ನಿಷ್ಠುರಗಳು ಕುಟುಂಬದಲ್ಲಿ ಜಾಸ್ತಿ ಆಗುತ್ತೆ, ಕಲಹಗಳು ಉಂಟಾಗುತ್ತೆ. ವಾಗ್ವಾದಗಳನ್ನು ಮಾಡದೇ ಇದ್ದರೆ ತುಂಬ ಒಳ್ಳೆಯದು. ಇದರಿಂದ ಅನವಶ್ಯಕ ಧನ ವ್ಯಯ ಕೂಡ ಆಗುತ್ತೆ, ಅಂದರೆ ದುಡ್ಡು ತುಂಬ ಖರ್ಚಾಗುತ್ತೆ ಅಂತ ಕೂಡ ಹೇಳ್ಬೋದು. ಏಕೆಂದರೆ ಧನಾಧಿಪತಿ ಕುಜ 12ನೇ ಮನೆಯಲ್ಲಿ ರಾಹು ಜೊತೆಯಲ್ಲಿ ಕೂತ್ಕೊಳ್ತಾನೆ. ಬೇಡದೇ ಇರುವ ವಸ್ತುಗಳಿಗೆ, ಅಂದರೆ ಸ್ವಲ್ಪ ಅನಿರೀಕ್ಷಿತವಾಗಿ ಖರ್ಚುಗಳನ್ನು ಜಾಸ್ತಿ ಮಾಡ್ತೀರಾ ಈ ಮಾಸಗಳಲ್ಲಿ. ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದು ತುಂಬ ಉತ್ತಮ. ಅದರಲ್ಲೂ ವಸ್ತ್ರ ಮತ್ತು ಆಭರಣ ಖರೀದಿ ಮಾಡುವಂತಹ ವಿಚಾರಗಳಿಗೆ ಹೆಚ್ಚಾಗಿ ಧನವ್ಯಯ ಆಗುತ್ತೆ ಮೀನ ರಾಶಿಯವರಿಗೆ. ಆಲ್ಮೋಸ್ಟ್ ಇದನ್ನು 1.5 ತಿಂಗಳು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಯಾಕೆಂದರೆ ತುಂಬ ರಿಸ್ಕಿ ಅಂತ ಹೇಳುತ್ತೆ. ಧನಾಧಿಪತಿ ವ್ಯಯಸ್ಥಾನದಲ್ಲಿದ್ದು ಧನಕಾರಕ ಶುಕ್ರ ಅಷ್ಟಮಾಧಿಪತಿಯಾಗಿ ಜನ್ಮರಾಶಿಯಲ್ಲಿ ಕೂತಾಗ ಇನ್ವೆಸ್ಟ್ಮೆಂಟ್ಗಳನ್ನು ಹೆಚ್ಚಾಗಿ ಮಾಡಿಸ್ತಾನೆ. ಖಂಡಿತ ಈ ಸಮಯದಲ್ಲಿ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಮೇ ನಂತರ ಮೀನ ರಾಶಿಯವರಿಗೆ 7.5 ಪ್ರಭಾವಗಳು ತುಂಬ ಕಡಿಮೆ ಆಗುತ್ತೆ. ಗುರುಬಲ ಅನ್ನುವಂಥದ್ದು ಉತ್ತಮ ಸ್ಥಿತಿಗೆ ಬರುತ್ತೆ. ಅಲ್ಲಿಯ ತನಕ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ, ಏಕೆಂದರೆ ಹಣಕಾಸಿನ ಮುಗ್ಗಟ್ಟುಗಳು ಸ್ವಲ್ಪ ಜಾಸ್ತಿ ಬರುತ್ತೆ ಮೀನ ರಾಶಿಯವರಿಗೆ. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳಿ, ಅನವಶ್ಯಕ ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ಇದು ಮಾನಸಿಕವಾಗಿ ಖಿನ್ನತೆಗಳನ್ನು ಕೊಡುತ್ತೆ. ಅಪನಿಂದನೆ, ಅಪಕೀರ್ತಿ, ಏನಾದರೂ ಈ ರೀತಿಯ ಒಂದು ನಿಂದನೆಗಳು ಉಂಟಾಗೋದಕ್ಕೂ ಕೂಡ ಅವಕಾಶಗಳು ಇರುತ್ತೆ. ಇದಕ್ಕೆಲ್ಲ ರಾಮನ ಆರಾಧನೆ ಮಾಡಿ, ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಓದಿದರೆ ಖಂಡಿತ ಶುಭ ಆಗುತ್ತೆ. ಇನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿ ಶುಕ್ರ ಉಚ್ಚಕ್ಷೇತ್ರದಲ್ಲಿದ್ದಾನೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು. ಸೋದರ ಮತ್ತು ಸೋದರಿಯರಿಗೆ ಆರೋಗ್ಯದ ವ್ಯತ್ಯಾಸಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಭ್ರಾತೃಕಾರಕನಾದಂತಹ ಕುಜ ವ್ಯಯಸ್ಥಾನದಲ್ಲಿ ರಾಹುಗ್ರಸ್ತನಾಗಿ ಕೂತ್ಕೊಳ್ಳುವಂಥದ್ದು ಒಡಹುಟ್ಟುಗಳಲ್ಲಿ ಏನಾದರೂ ಆರೋಗ್ಯದ ಏರುಪೇರುಗಳಿಗೆ ಅವಕಾಶಗಳು ಉಂಟಾಗುತ್ತೆ. ಇದಕ್ಕೂ ಕೂಡ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡುವಂಥದ್ದು ಖಂಡಿತ ಉತ್ತಮ ಫಲಗಳನ್ನು ಕೊಡುತ್ತೆ. ಇನ್ನು ಸುಖಾಪೇಕ್ಷೆಗಳಿಗೆ ಬೇಕಾದಂತಹ ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳು,
ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಸಾಧ್ಯವಾದರೆ ಮೇ ನಂತರ ಪ್ರೊಸೀಡ್ ಆದರೆ ತುಂಬ ಉತ್ತಮ. ಇನ್ನು ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಅಥವಾ ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳೇನಾದರೂ ಇದ್ದರೆ ಒಂದು 2-3 ತಿಂಗಳು ಮೀನರಾಶಿಯವರು ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ತುಂಬ ಉತ್ತಮ. ಮೇ ನಂತರದಲ್ಲಿ ಮೀನರಾಶಿಯವರಿಗೆ ಯಾವುದೇ ಪ್ರಾಪರ್ಟಿ ಮನೆ ಕಟ್ಟುವಂತಹ ವಿಚಾರಗಳು 100% ಸಕ್ಸಸ್ಸನ್ನು ಕೊಡುತ್ತೆ. ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿದರೆ ಖಂಡಿತ ಒಳ್ಳೆಯದು. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಉತ್ತಮವಾದಂತಹ ಸ್ಥಿತಿ ಇದೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಸ್ವಲ್ಪ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ಏರುಪೇರುಗಳು ಸಣ್ಣ ಪ್ರಮಾಣದಲ್ಲಿ ಉಂಟಾಗುತ್ತೆ. ಷಷ್ಠಾಧಿಪತಿ ಸೂರ್ಯ ಜನ್ಮರಾಶಿಯಲ್ಲಿರ್ತಾನೆ. ಅವನು ಶನಿಯ ಯುತಿಯಲ್ಲಿ ಸಂಚಾರ ಮಾಡ್ತಾನೆ. ಸ್ವಲ್ಪ ಹಠ, ಕೋಪ, ಸಿಟ್ಟು ಕಡಿಮೆ ಮಾಡಿಕೊಳ್ಬೇಕು. ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ಅದು ನಿಮಗೆ ಅತಿ ಉತ್ತಮವಾದಂತಹ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಸ್ವಲ್ಪ ಮೇ ತನಕ ವೆಯ್ಟ್ ಮಾಡಬೇಕು. ಆ ನಂತರದಲ್ಲಿ ಖಂಡಿತ ಉತ್ತಮ ಆಗುತ್ತೆ. ಮೀನರಾಶಿಯವರಿಗೆ ಈಗ ಜನ್ಮದಲ್ಲಿ ಶನಿ ಇರೋದರಿಂದ ವಿವಾಹ ಅನ್ನುವಂಥದ್ದು ವಿಳಂಬ ಆಗ್ತಾನೇ ಬರುತ್ತೆ. ಇದೇನಿದ್ರೂ ಮೇಯಿಂದ ಅಕ್ಟೋಬರ್ ಒಳಗಡೆ ಒಂದು ಸೊಲ್ಯೂಷನ್ ಕಂಡ್ಕೋಬೋದು. ದಾಂಪತ್ಯದಲ್ಲಿ ಆರೋಗ್ಯ, ಸಾಮರಸ್ಯ ಇದನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಆಂಜನೇಯನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ಏಕೆಂದರೆ ಶನಿ ದೃಷ್ಟಿ ಅನ್ನುವಂಥದ್ದು ಮಾಂಗಲ್ಯ ಸ್ಥಾನದ ಮೇಲೆ ಬಿದ್ದಾಗ ಮೀನರಾಶಿಯವರು ಗಂಡ ಹೆಂಡತಿ ಅಂದರೆ ದಂಪತಿಗಳಿಗೆ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗುತ್ತೆ. ಅದರಲ್ಲೂ ಕೂಡ ಕಾಲಿನ ಮೂಳೆಗಳಿಗೆ ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯ ವ್ಯತ್ಯಾಸಗಳನ್ನು ಕೊಡುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದಕ್ಕೆ ಆಂಜನೇಯನ ದರ್ಶನ ಮಾಡಿ ಖಂಡಿತ ಶುಭ ಆಗುತ್ತೆ. ಅಷ್ಟಮಾಧಿಪತಿ ಶುಕ್ರ ಜನ್ಮರಾಶಿಯಲ್ಲಿರ್ತಾನೆ. ಅಪೇಕ್ಷೆಗಳು ಜಾಸ್ತಿ ಇರುತ್ತೆ. ಪ್ರತಿಫಲ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಆಗುತ್ತೆ. ಇದರಿಂದ ಸ್ವಲ್ಪ ಘರ್ಷಣೆಗಳು ಕುಟುಂಬದಲ್ಲಿ ಉಂಟಾಗುತ್ತೆ ಅಂತ ಹೇಳುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಇವೆಲ್ಲ ಏಪ್ರಿಲ್ ಮಧ್ಯಭಾಗದ ತನಕ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು ಅಲ್ಲಿಯ ತನಕ ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು. ಫೈನಾನ್ಷಿಯಲ್ ಮ್ಯಾಟರ್ಸ್. ಇನ್ನು ಭಾಗ್ಯಾಧಿಪತಿಯಾದಂತಹ ಕುಜ ಅಷ್ಟಮ ಭಾವದ ಮೇಲೆ ಯಾವುದೇ ಮೃತ್ಯುಕಂಟಕಗಳಿಲ್ಲ. ಖಂಡಿತ ಶುಭ ಫಲಗಳನ್ನು ನೋಡ್ತೀರಾ. ಭಾಗ್ಯಾಧಿಪತಿ ಕುಜ ವ್ಯಯಸ್ಥಾನದಲ್ಲಿದ್ದು ಪಿತೃಕಾರಕ ಸೂರ್ಯ ಶನಿ ಜೊತೆಯಲ್ಲಿ ಬರುವಂಥದ್ದು. ವಿಶೇಷವಾಗಿ ಮೀನರಾಶಿಯವರು ತಂದೆಯ ಆರೋಗ್ಯವನ್ನು ವಿಶೇಷವಾಗಿ ಗಮನಿಸಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಮಾರ್ಚ್ 14ರಿಂದ ಏಪ್ರಿಲ್ 14 ತನಕ ಹೃದಯ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೆ ಅವಕಾಶ ಇರುತ್ತೆ. ರಕ್ತದೋಷಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳುತ್ತೆ. ಎಲ್ಲದಕ್ಕೂ ಒಂದೇ ಪರಿಹಾರ, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ. ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಮೀನರಾಶಿಯವರು ಏಪ್ರಿಲ್ 14 ನಂತರದಲ್ಲಿ ಉದ್ಯೋಗದ ಪರಿವರ್ತನೆಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಉದ್ಯೋಗದಲ್ಲಿ ಏನಾದರೂ ಕಿರಿಕಿರಿಗಳಿದ್ದರೆ ಸ್ವಲ್ಪ ಕಡಿಮೆ ಆಗೋದಕ್ಕೆ ಕಾರಣ ಆಗುತ್ತೆ. ಮಾರ್ಚ್ 14ರಿಂದ ಏಪ್ರಿಲ್ 14 ತನಕ ಸ್ವಲ್ಪ ಸೌಮ್ಯವಾಗಿರುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಏಕಾದಶ ಲಾಭಸ್ಥಾನಾಧಿಪತಿ ಶನಿ ಜನ್ಮದಲ್ಲಿದ್ದಾನೆ. ಶುಕ್ರನೂ ಕೂಡ ಅಲ್ಲೇ ಕೂತ್ಕೊಳ್ತಾನೆ. ಲಾಭದ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಬಟ್ ಅದು ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ. ನಿಮ್ಮ ಪರಿಶ್ರಮಕ್ಕೆ ಒಂದು 40ರಿಂದ 45% ಮಾತ್ರ ಲಾಭಗಳನ್ನು ನೋಡ್ತೀರಾ. ಏಪ್ರಿಲ್ 14 ನಂತರ ಇವೆಲ್ಲ ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ. ಮೇ ನಂತರ ಬರುವಂತಹ ಗುರುಬಲ ಮೀನರಾಶಿಯವರಿಗೆ ಅತಿ ಹೆಚ್ಚಿನ ಲಾಭಗಳನ್ನು ಖಂಡಿತವಾಗ್ಲೂ ತಂದುಕೊಡುತ್ತೆ. ಇನ್ನು ವ್ಯಯಸ್ಥಾನದಲ್ಲಿ ಸರ್ಪದೋಷ ಅನ್ನುವಂಥದ್ದು ಸೃಷ್ಟಿಯಾಗಿದೆ. ಇದು ವಾಕ್ಯ ಮತ್ತು ಧನಾಗಮನಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ಮಾಡುತ್ತೆ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಪಂಚಾಮೃತ ಅಭಿಷೇಕ ಮಾಡಿಸಿ ಇವೆಲ್ಲ ಖಂಡಿತ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೊಸ ವರ್ಷ, ಹೊಸ ಸಂವತ್ಸರ ಶುಭ ಫಲಗಳನ್ನು ಕೊಡಲಿ. ಮೀನರಾಶಿಯವರಿಗೆ ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.